ಸರ್ವಜ್ಞಾಚಾರ್ಯ ಸಶಿಷ್ಯಂ ಉಪೇಂದ್ರ ಇತಿಮಾಶ್ರಯೇ ದಸ್ಯೂಂ ನಿರಸ್ಯಂ ಮಹತಿಂ ವಿರೋಧ ಪ್ರೀತಿ ಮಾದಗ. ಶ್ರೀಮದಾಚಾರ್ಯರು ತಮ್ಮ ಅಮೂಲ್ಯವಾಗಿರತಕ್ಕಂತಹ 8 ರತ್ನಗಳಂತೆ ಇರುವ 8 ಶಿಷ್ಯರನ್ನ ಸಮಾಜಕ್ಕೆ ನೀಡಿದ್ದಾರೆ. ಪ್ರತಿಯೊಂದು ಕೂಡ ಅಮೂಲ್ಯವಾಗಿರತಕ್ಕಂತಹ ರತ್ನ ಸದೃಶರಾಗಿರ್ತಕ್ಕಂಥವರು. ಅದರಲ್ಲಿಯೂ ಶ್ರೀಮದಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ಉಪೇಂದ್ರ ತೀರ್ಥರು. ಉಪೇಂದ್ರ ತೀರ್ಥರು ಗುರುಗಳ ಎಷ್ಟು ಸನಿಹದಲ್ಲಿ, ಅಂತರಂಗದ ಸನಿಹದಲ್ಲಿ ಇದ್ರು ಅಂತಂದ್ರೆ ಅವರ ಕಣ್ಸನ್ನೆಯನ್ನು ಕೂಡ ಅರ್ಥೈಸಿಕೊಂಡು ಅದಕ್ಕೆ ಅನುಗುಣವಾದ ರೀತಿಯಲ್ಲಿ ವರ್ತಿಸುವಂತಹ ಒಂದು ಚಮತ್ಕಾರಿಕೆ ಅದು ಉಪೇಂದ್ರ ತೀರ್ಥರಲ್ಲಿದ್ದದು. ಹಿಂದಿನ ಕಾಲದಲ್ಲಿ ಸಂಚಾರ ಅಂತ ಹೇಳಿದ್ರೆ ಯಾವುದೇ ರೀತಿಯ ವಾಹನಗಳನ್ನ ಹತ್ತಿಕೊಂಡು ಹೋಗುವಂತಿಲ್ಲ. ತತ್ರಾಪಿ ಸನ್ಯಾಸಿಗಳು, ಯತಿಗಳು ಅವರು ಪಾದಚಾರಿಯಾಗಿಯೇ ಸಂಚಾರ ಮಾಡಬೇಕಾಗಿರ್ತಕ್ಕಂತಹ ಕಾಲದಲ್ಲಿ ಒಂದೊಮ್ಮೆ ಕಾಡಿನ ದಾರಿಯಲ್ಲಿ ಅವರು ಮುಂದೆ ಸಾಗಬೇಕಾದಂತಹ ಒಂದು ಸನ್ನಿವೇಶ ಬಂತು. ಆಗ ಇವರ ಕೈಯಲ್ಲಿರತಕ್ಕಂತಹ ಗುರುಗಳ ಸ್ನಾನ ಸಂಧ್ಯಾವಂದನೆ ಬೇಕಾಗಿರ್ತಕ್ಕಂತಹ ಪರಿಕರಗಳು, ದೇವರ ಪೀಠ, ದೇವರ ಪೆಟ್ಟಿಗೆ ಇತ್ಯಾದಿ ಹೊತ್ತುಕೊಂಡು ದೇವರ ಸ್ಮರಣೆ ಮಾಡ್ತಾ ಬರ್ತಾ ಇರುವಂತಹ ಈ ಆಚಾರ್ಯರ ಶಿಷ್ಯ ಸಮುದಾಯವನ್ನು ನೋಡಿ ಕಳ್ಳರ ಒಂದು ದರೋಡೆಕೋರರ ಗುಂಪು ಇವರಲ್ಲಿ ಏನೋ ಅಮೂಲ್ಯವಾಗಿರ್ತಕ್ಕಂಥದ್ದು ಇರಬಹುದು ಎಂಬುದಾಗಿ ಇವರ ಮೇಲೆ ಆಕ್ರಮಣ ಮಾಡಕ್ಕೆ ಬಂದರು. ಆಚಾರ್ಯರು ಸ್ವಲ್ಪವೂ ಕೂಡ ಭೀತರಾಗಲಿಲ್ಲ. ಸ್ವಯಂ ಈ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುವಂತಹದ್ರಲ್ಲಿ ಅಸಾಮಾನ್ಯವಾದಂತಹ ಸಾಮರ್ಥ್ಯ ಇದ್ದರೂ ಕೂಡ ತಮ್ಮ ಅತ್ಯಂತ ಅಂತರಂಗದ ಶಿಷ್ಯರಾಗಿರ್ತಕ್ಕಂತಹ ಉಪೇಂದ್ರ ತೀರ್ಥರ ಕಡೆಗೆ ಕಣ್ಸನ್ನೆ ಮಾಡಿದರು. ಅವರ ಕಣ್ಸನ್ನೆಯನ್ನು ಮಾಡಿದ್ದೆ ತಡ ಅರ್ಥೈಸಿಕೊಂಡ ಅತ್ಯಂತ ಸೂಕ್ಷ್ಮಗ್ರಾಹಿಯಾಗಿರ್ತಕ್ಕಂಥ ಉಪೇಂದ್ರ ತೀರ್ಥರು ತಕ್ಷಣ ಆ ಕಳ್ಳರ ಗುಂಪಿಗೆ ನುಗ್ಗಿಬಿಟ್ಟಿದ್ದಾರೆ. ಏಕಾಂಗಿಯಾಗಿ ನಿರಾಯುಧರಾಗಿ ತಮ್ಮ ಮೇಲೆ ಎರಗಿ ಬಂದಂತಹ ಯತಿಗಳನ್ನು ನೋಡಿ ಆ ಡಕಾಯಿತರೆಲ್ಲರೂ ಕೂಡ ತಬ್ಬಿಬಾಗಿದರು. ಕೈಯಲ್ಲಿ ಇದ್ದ ಆಯುಧವನ್ನು ಸೆಳೆದುಕೊಂಡು ಏಕಾಏಕಿ ಈ ದರೋಡೆಕೋರರ ಮೇಲೆ ಎರಗಿ ಬಿಟ್ಟಿದ್ದಾರೆ, ತಬ್ಬಿಬ್ಬಾಗಿ ಹೋಗಿದ್ದಾರೆ. ಇವರು ಯಾರು ಕೂಡ ಏನು ಮಾಡಿ ಸಮರ್ಥರಲ್ಲ ಅನ್ನುವಂತಹ ಒಂದು ಭಾವನೆಯಲ್ಲಿ ಇವರಿದ್ದರೆ ಈ ರೀತಿಯ ಒಂದು ದೊಡ್ಡ ಸೇನಾನಿಯ ರೀತಿಯಲ್ಲಿ ಇವರ ಒಂದು ವರ್ತನೆ ನೋಡಿ ಕಂಗೆಟ್ಟಂತಹ ಆ ದರೋಡೆಕೋರರೆಲ್ಲ ಹಾಗೆ ಮಾಡಿಬಿಟ್ಟು ಆಮೇಲೆ ನಿರಾತಂಕಿತರಾಗಿ ಇವರ ಸಂಚಾರ ಕ್ರಮ ಮುಂದುವರೆದಿದೆ. ಈ ರೀತಿಯಾಗಿ ಶಾಸ್ತ್ರಾದಪಿ ಶರಾದಪಿ ಅನ್ನುವಂತಹ ರೀತಿಯಲ್ಲಿ ತಮ್ಮ ಕೈಯಲ್ಲಿ ಯಾವುದೇ ರೀತಿಯ ಆಯುಧ ಇಲ್ಲದಿದ್ದರೂ ಕೂಡ ಗುರುಗಳ ಒಂದು ಬೆಂಬಲ ಇದೆ ಅನ್ನುವಂತಹ ಒಂದು ದೃಢತೆಯಿಂದ ಮುನ್ನುಗ್ಗಿ ಬಂದಿರತಕ್ಕಂತಹ ಉಪೇಂದ್ರ ತೀರ್ಥರು ಶ್ರೀಮದಾಚಾರ್ಯರೇ ಅತ್ಯಂತ ಅಂತರಂಗದ ಶಿಷ್ಯರಾಗಿದ್ದರು. ಇಂತಹ ಒಂದು ದಿವ್ಯವಾದಂತಹ ಪರಂಪರೆ ಮುಂದುವರಿಯುತ್ತಾ ಇದೀಗ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಅದೇ ರೀತಿ ಅವರ ಕಿರಿಯ ಶಿಷ್ಯರಾಗಿರ್ತಕ್ಕಂತಹ ಸುಶ್ರೇಂದ್ರ ತೀರ್ಥ ಶ್ರೀಪಾದರು ಜಗತ್ತಿನಾದ್ಯಂತ ಶ್ರೀಮದಾಚಾರ್ಯ ತತ್ವ ಪ್ರಸಾರವನ್ನು ಮಾಡುತ್ತಾ ಇಂದಿಗೂ ಕೂಡ